ಈಗ ಡಿಕಾಂಪೋಸಿಷನ್ ರಿಯಾಕ್ಷನ್ ಎರಡನೇದು ವಿಭಜನೆ ಕ್ರಿಯೆ. ಥರ್ಮಲ್ ಡಿಕಾಂಪೋಸಿಷನ್ ಅಂತಂದರೆ ಹೀಟ್ ಮಾಡೋದ್ರಿಂದ ಅದು ಒಡೆಯುತ್ತೆ. ಉಷ್ಣ ವಿಭಜನೆ ಕ್ರಿಯೆ ಅಂದರೆ ಒಂದು ವಸ್ತು ಅಥವಾ ಒಂದು ಕೆಮಿಕಲ್ ಏನಿರುತ್ತೆ, ರಾಸಾಯನಿಕ ವಸ್ತು, ನಾವು ಹೀಟ್ ಮಾಡಿದಾಗ ಅದು ಒಂದಿದ್ದು 2 ಅಥವಾ 3 ಆಗಿ ಒಡೆಯೋದಕ್ಕೆ ಅದನ್ನು ಡಿಕಾಂಪೋಸಿಷನ್ ಅಥವಾ ವಿಭಜನೆ ಕ್ರಿಯೆ ಅಂಥೇಳಿ ಕರಿತೀವಿ. ಥರ್ಮಲ್ ಅಂದರೆ ಉಷ್ಣದಿಂದ. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಇದು ಇಂಪಾರ್ಟೆಂಟು. FeSO4, Fe ಅಂದರೆ ಫೆರಸ್, SO4 ಅಂದರೆ ಸಲ್ಫೇಟ್, ಹೌದಾ? ಫೆರಸ್ ಸಲ್ಫೇಟ್. ಇದು ಗ್ರೀನ್ ಕಲರ್ ಇರುತ್ತೆ, ಹಸಿರು ಬಣ್ಣ. ಇದನ್ನು ಒಂದು ಟೆಸ್ಟ್ ಟ್ಯೂಬಲ್ಲಿ ಹಾಕ್ಕೊಂಡು, ಪ್ರಣಾಳದಲ್ಲಿ ಹಾಕ್ಕೊಂಡು ಕಾಯಿಸಿದರೆ ಇದೇನಾಗುತ್ತೆ, ಒಡೆಯುತ್ತೆ. ಇಲ್ಲಿ ಒಂದೇ ಪ್ರತಿವರ್ತಕ ಇದೆ. ಇಲ್ಲಿ ಕಾಯಿಸಿದರೆ ನಮಗೆ Fe2O3 ಅಂದರೆ ಫೆರಿಕ್ ಆಕ್ಸೈಡ್. ಏನಿದು? ಫೆರಿಕ್ ಆಕ್ಸೈಡ್ ಪ್ಲಸ್ SO2, S ಅಂದರೆ ಸಲ್ಫರ್, O ಅಂದರೆ ಆಕ್ಸೈಡ್, ಎರಡಿದ್ದರೆ ಡೈ ಆಕ್ಸೈಡ್, ಸಲ್ಫರ್ ಡೈ ಆಕ್ಸೈಡ್, ಪ್ಲಸ್ SO3 ಸಲ್ಫರ್ 3 ಅಂದರೆ ಟ್ರೈ ಆಕ್ಸೈಡ್. ಇವೆರಡು ಅನಿಲಗಳು, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್. ಸೊ ಇಲ್ಲಿ ಒಂದೇ ಪ್ರತಿವರ್ತಕ ಉಷ್ಣ ಮಾಡಿದಾಗ, ಹೀಟ್ ಮಾಡಿದಾಗ 3 ಉತ್ಪನ್ನ ಬಂತು. ಆದ್ದರಿಂದ ಇದನ್ನು ಒಂದೇ ಪ್ರತಿವರ್ತಕ ಹೋಗಿ 2 ಅಥವಾ 3 ಉತ್ಪನ್ನ ಉಂಟಾಗುವುದಕ್ಕೆ ವಿಭಜನೆ ಕ್ರಿಯೆ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಓನ್ಲಿ ಒನ್ ರಿಯಾಕ್ಟೆಂಟ್, ಸಿಂಗಲ್ ರಿಯಾಕ್ಟೆಂಟ್. ವೈ ಇಟ್ ಈಸ್ ಸಿಂಗಲ್ ರಿಯಾಕ್ಟೆಂಟ್? ದೆರ್ ಇಸ್ ನೋ ಪ್ಲಸ್ ಸೈನ್ ಇನ್ ಬಿಟ್ವೀನ್. ಸೊ ಇಟ್ ಈಸ್ ಅ ಸಿಂಗಲ್ ರಿಯಾಕ್ಟೆಂಟ್, FeSO4 ferrous sulfate. When you heat it, it forms ferric oxide, Fe2O3, ferric, O ಅಂದರೆ oxide, and it forms sulfur dioxide, sulfur trioxide. It forms 3 products. How many products? 3 products. This is reactant, this side is product. So it is called as a decomposition reaction. So when you heat it, the green color is lost. ಹಸಿರು ಬಣ್ಣ ಹೋಗುತ್ತೆ. ಯಾಕೆ ಹೋಗುತ್ತೆ ಅಂದರೆ ಡ್ಯೂ ಟು ದ ಲಾಸ್ ಆಫ್ ವಾಟರ್ ಮಾಲಿಕ್ಯೂಲ್ ಅಂತ ಬರೀಬೇಕು. ನೀರಿನ ಅಣುವನ್ನು ಕಳೆದುಕೊಳ್ಳುತ್ತದೆ. ಏಕೆ ಅಂತ ಕೇಳ್ತಾರೆ, ಹೌದಾ? ಈಗ ನೆಕ್ಸ್ಟು ಎಕ್ಸಾಂಪಲ್ಲು, ಇದು ಡಿಕಾಂಪೋಸಿಷನ್ ವಿಭಜನೆ ಕ್ರಿಯೆ. CaCO3. Ca ಅಂದ್ರೇನು? ಕ್ಯಾಲ್ಶಿಯಂ. Ca ಅಂದರೆ ಕ್ಯಾಲ್ಶಿಯಂ. CO3 ಅಂದರೆ ಕಾರ್ಬೋನೇಟ್. CO3 ಅಂದ್ರೇನು? ಕಾರ್ಬೋನೇಟ್. NO3 ಅಂದರೆ ನೈಟ್ರೇಟ್. ಸೊ ಸುಣ್ಣದ ಕಲ್ಲು ಅಥವಾ ಕ್ಯಾಲ್ಶಿಯಂ ಕಾರ್ಬೋನೇಟ್, ಇದನ್ನು ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ನಾವು ಇಂಗ್ಲೀಷಲ್ಲಿ ಲೈಮ್ ಸ್ಟೋನ್, ಸುಣ್ಣದ ಕಲ್ಲು, ಕ್ಯಾಲ್ಶಿಯಂ ಕಾರ್ಬೋನೇಟ್, ಅದು ಡಿಕಾಂಪೋಸ್ ಆಗುತ್ತೆ. ಈ Ca ಮತ್ತು ಇದರಲ್ಲಿರೋ ಒಂದು O ಸೇರಿಕೊಳ್ಳುತ್ತೆ. CaO, ಒಂದು O, 3ರಲ್ಲಿ ಒಂದು O ಇಲ್ಲಿ ಹೋಗುತ್ತೆ. ಆಮೇಲೆ CO2 ಸಪ್ರೇಟ್ ಆಗುತ್ತೆ. CaO ಅಂದ್ರೇನು? ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್. ಸೊ ಇದು ಸಹ ಏನು? ಉಷ್ಣ ವಿಭಜನೆ ಕ್ರಿಯೆ, ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, Pb ಅಂದ್ರೇನು? ಸೀಸಾ. NO3 ಅಂದರೆ ನೈಟ್ರೇಟ್. NO3 ಟ್ವೈಸ್ ಅಂತ ಬರೀಬೇಕು. Pb NO3 ಟ್ವೈಸ್. Pb ಮೀನ್ಸ್ ಲೆಡ್, NO3 ಟ್ವೈಸ್ ಮೀನ್ಸ್ ನೈಟ್ರೇಟ್. ಲೆಡ್ ನೈಟ್ರೇಟ್, ವೆನ್ ಯು ಹೀಟ್ ಅನ್ನು ಉಷ್ಣ ಮಾಡಿದಾಗ ಅದು ಒಡೆಯುತ್ತೆ. PbO, ಇಲ್ಲಿ ಹೆಂಗೆ CaO ಆಗಿದೆಯಲ್ವಾ, ಅದೇ ಥರ ಇಲ್ಲಿನೂ PbO, ಸೀಸದ ಆಕ್ಸೈಡ್, ಲೆಡ್ ಆಕ್ಸೈಡ್, ಪ್ಲಸ್ ಇಲ್ಲಿ ನೋಡ್ರಿ ಮೇಲೆ ಇಲ್ಲಿ SO4 ಇರೋದ್ರಿಂದ ಇಲ್ಲಿ SO2 SO3 ಗ್ಯಾಸ್ ರಿಲೀಸ್ ಆಯಿತು. ಅದೇ ಥರ ಇಲ್ಲಿ NO3 ಇರೋದ್ರಿಂದ, ದರ್ ಈಸ್ NO3 ನೋ, ಸೊ ಅದ್ರ ಸಲುವಾಗಿ ಅದೇ ಥರ ಗ್ಯಾಸ್ NO2 ಪ್ಲಸ್ ಆಕ್ಸಿಜನ್. NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡ್, ಡೈ ಅಂದರೆ 2, ಡೈ ಆಕ್ಸೈಡ್, O ಅಂದರೆ ಆಕ್ಸೈಡ್, O2 ಅಂದರೆ ಬರೀ ಆಕ್ಸಿಜನ್. ಇದು ಸೀಸದ ಆಕ್ಸೈಡ್, ಲೆಡ್ ಆಕ್ಸೈಡ್. ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಇದು ಸಹ ಥರ್ಮಲ್ ಡಿಕಾಂಪೋಸಿಷನ್. ಆಮೇಲೆ ಇಲ್ಲಿ ಕಂದು ಬಣ್ಣದ ಧೂಮ, ಇಲ್ಲಿ ಅಂದ್ರೇನು ಬ್ರೌನ್ ಕಲರ್ ಫ್ಯೂಮ್ಸ್ ಬರುತ್ತೆ. ಆ ಬ್ರೌನ್ ಕಲರ್ ಹೊಗೆ ಬರುತ್ತಲ್ಲ, ಅದು ಏನು ಅಂತ ಕೇಳಿದರೆ NO2, ನೈಟ್ರೋಜನ್ ಡೈ ಆಕ್ಸೈಡ್. ಇದು ಡಿಕಾಂಪೋಸಿಷನ್ ರಿಯಾಕ್ಷನ್, ಥರ್ಮಲ್ ಡಿಕಾಂಪೋಸಿಷನ್ ರಿಯಾಕ್ಷನ್.